सुब्रह्मण्य स्वामिने वृषभादि वीरांचेभ्यो नमः हरिद्रा चंदनाभिषिक्त दिनाय अर्घ्यं निर्वपामिते स्वाहा ಅಷ್ಟಗಂಧ 8 ಕರ್ಮಗಳ ನಾಶಕ್ಕಾಗಿ ನಾವು ಭಗವಂತನಿಗೆ ಅಷ್ಟಗಂಧವನ್ನು ಅಭಿಷೇಕ ಮಾಡ್ತಿದ್ವಿ. ಜಾಯಿಫಲ, ಜಾಯಿಪತ್ರೆ, ಕಂಕೋಳ, ಘಟಾನ, ಪದ್ಮಕಾಷ್ಟ, ಶ್ವೇತಚಂದನ, ರಕ್ತಚಂದನ ಮತ್ತು ಕುಂಕುಮಗಳನ್ನು ಸೇರಿಸಿ ಅಷ್ಟಗಂಧವನ್ನು ತಯಾರು ಮಾಡಿರ್ತಾರೆ. ಈ ಅಷ್ಟಗಂಧ ಅಭಿಷೇಕ ಮಾಡೋದ್ರಿಂದ ನಮ್ಮ ಅಷ್ಟ ಕರ್ಮಗಳು ನಾಶ ಆಗಬೇಕು. ಭಗವಂತ 8 ಕರ್ಮವನ್ನು ನಾಶ ಮಾಡಿಕೊಂಡು ಮುಕ್ತಿಯಲ್ಲಿ ಅನಂತ ಸುಖಕ್ಕೆ ಒಡೆಯನಾಗಿದ್ದಾನೆ ಅಂತ ನಾವು ಕೂಡ ಅನಂತ ಸುಖ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಕರ್ಮಗಳ ನಾಶ ಆದ್ರೆ ಮಾತ್ರ ನಮಗೆ ಸುಖ ಸಿಗ್ತದ ಅಂತ ಹೇಳ್ತಾರೆ. ಅದಕ್ಕೆ ಆ ಕರ್ಮ ನಾಶಕ್ಕಾಗಿ ಭಗವಂತನಿಗೆ ನಾವು ಅಷ್ಟಗಂಧದಿಂದ ಅಭಿಷೇಕವನ್ನ ಮಾಡೋಣ.